ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಖಾಡ ಈಗಾಗಲೇ ಸಿದ್ಧ ಆಗಿದೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಮತದಾರರ ಮನವೊಲಿಸುವಂಥ ಪ್ರಯತ್ನ ಮುಂದುವರಿಸಿದವೆ. ಚುನಾವಣಾ ಅಖಾಡ ಈ ಬಾರಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಚಿತ್ರಣ ಸೃಷ್ಟಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಅದು ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಕೂಡ ಹೇಳ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಹಾಗೆ ಅಂತರ್ಜಲ ಬತ್ತು ಹೋಗ್ತಾ ಇದೆ, ಕೃಷಿ ಮೂಲ ಒಂದು ಇಲ್ಲಿ ಉದ್ಯಮ, ಕೃಷಿ ಇಲ್ಲದೇ ಈ ಭಾಗದ ಜನ ಬದುಕೋಕ್ಕಾಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳು ಮತವನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಅನೇಕ ಕಾರ್ಯಕರ್ತರು, ವಿವಿಧ ಪಕ್ಷಗಳ ಕಾರ್ಯಕರ್ತರು, ನಾಗರಿಕರು ಕೂಡ ನೆರೆದಿದ್ದಾರೆ. ಈ ಒಂದು ಕಾರ್ಯಕ್ರಮ ಮೆಗಾ ಫೈಟ್ನಲ್ಲಿ ಯಾವ್ಯಾವ ಪಕ್ಷಗಳ ಮುಂದಿರ್ತಕ್ಕಂಥ ವಿಚಾರಗಳೇನು, ಅಜೆಂಡಾಗಳೇನು ನಾವು ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಇವತ್ತಿನ ಮೆಗಾ ಫೈಟ್ಗೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಬಂದಿದ್ದಾರೆ. ನಾನು ಮೊದಲಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜಾತ್ಯತೀತ ಜನತಾದಳದ ಅಭ್ಯರ್ಥಿಗೂ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ವಿ. ಅವರು ಇಲ್ಲಿವರೆಗೂ ಕೂಡ ಬಂದಿಲ್ಲ, ಈಗಲೂ ಕೂಡ ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಬರದೇ ಹೋದರೆ ಈ ವೇದಿಕೆಯನ್ನು ಅವ್ರು ಮಿಸ್ ಮಾಡ್ಕೊಳ್ತಾರೆ. ಯಾಕಂತಂದರೆ ಪ್ರಜಾತಂತ್ರ ಅಂದರೆ ಚರ್ಚೆಗೆ ಅದು ಒಂದು ರೀತಿ ಮೂಲ ಜೀವಾಳ. ಇಲ್ಲಿ ಎಲ್ಲಿ ಚರ್ಚೆ ಆಗುತ್ತೋ ಅಲ್ಲಿ ಪ್ರಜಾತಂತ್ರ ಉಳಿಯುತ್ತೆ. JDS ಅಭ್ಯರ್ಥಿ ಬರದೇ ಇದ್ರೂ ತೊಂದರೆ ಇಲ್ಲ, ಯಾಕಂತಂದರೆ ಬರಬೇಕಂತ ನಾವು ಹೇಳಿದ್ವಿ. ಇಲ್ಲಿ ಆ ಅಭ್ಯರ್ಥಿ ಬಂದಿಲ್ಲ. ಆದರೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಸ್ವಾಗತ ಮಾಡ್ತೀನಿ. ಮೊದಲಿಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅಂತ ರವಿಕೃಷ್ಣ ರೆಡ್ಡಿ ಅವರು ಸ್ವಾಗತ ಮಾಡ್ತಾರೆ. ರವಿಕೃಷ್ಣ ಕಾರ್ಯಕ್ರಮ. ಹಾಗೆಯೇ ಕಾಂಗ್ರೆಸ್ನ ಹುರಿಯಾಳು DK ಸುರೇಶ್ ನಮ್ಮ ಜೊತೆಗಿದ್ದಾರೆ. DK ಸುರೇಶ್ ನಿಮಗೂ ಕೂಡ ಸ್ವಾಗತ. ಹಾಗೆಯೇ BJPಯ ಅಭ್ಯರ್ಥಿ ಮುನಿರಾಜ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಮುನಿರಾಜ್ ಗೌಡ್ರು ಕೂಡ ನಾನು ಮೊದಲಿಗೆ DK ಸುರೇಶ್ ಉಪಚುನಾವಣೆ ಗೆದ್ದು ಈಗ ಒಂದು ಲೋಕಸಭಾ ಚುನಾವಣೆಯ ಪೂರ್ಣ ಪ್ರಮಾಣ ಚುನಾವಣೆ ತಾವು ಸಿದ್ಧ ಆಗ್ತಾ ಇದ್ದೇವೆ. ಇವತ್ತು ಕೂಡ ಈ ಕ್ಷೇತ್ರ ಅತ್ಯಂತ ಹಿಂದುಳಿದಿದ್ದು. 10 ಬಾರಿ ಕಾಂಗ್ರೆಸ್ ಗೆದ್ದಿದೆ, 3 ಬಾರಿ ಜನತಾದಳ ಗೆದ್ದಿದೆ, 1 ಬಾರಿ BJP ಗೆದ್ದಿದೆ. ಸೊ ಈ ಬಾರಿ ನಿಮಗೆ ಜನ ಯಾಕೆ ಊಟ ಹಾಕ್ಬೋದು? ಜನಸಾಮಾನ್ಯರಿಗೂ ಕೈಗೂ ಒಬ್ಬ ಲೋಕಸಭಾ ಸದಸ್ಯರು ಸಿಗ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ಮೂಡಿಸಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನ ಪರವಾಗಿ ಇದ್ದಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಸುರೇಶ್ ಅವರೇ, 10 ಬಾರಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದಿದೆ. ಅಂದರೆ ಮೊದಲು ಕನಕಪುರ ಲೋಕಸಭಾ ಕ್ಷೇತ್ರ ಇದ್ದಾಗಿಂದ ಈಗ 10 ಬಾರಿ ಗೆದ್ದರೂ ಕೂಡ ಕನಕಪುರ ಲೋಕಸಭಾ ಕ್ಷೇತ್ರ ಇವತ್ತು ಕೂಡ ಸಮಸ್ಯೆಗಳಿಂದ ಬಳಲ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಅಂತರ್ಜಲ ಸಮಸ್ಯೆ, ಕೃಷಿ ಸಮಸ್ಯೆ. 172ನೇ ತಾಲೂಕು ಕನಕಪುರ ಅತ್ಯಂತ ಹಿಂದುಳಿದ ತಾಲೂಕು ಅಂತಿದೆ. ಹಾಗಾದರೆ ನೀವು ಸಾಧಿಸಿದ್ದೇನು? ನಾವೆಲ್ಲರೂ ಕೂಡ ಒಂದನ್ನು ಭಾಳ ಸ್ಪಷ್ಟವಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಜನಸಾಮಾನ್ಯರ ಪರಿಸ್ಥಿತಿ ಏನಿತ್ತು, ಯಾವ ಒಬ್ಬ ಶಿಕ್ಷಣ ಕ್ಷೇತ್ರದ ಪರಿಸ್ಥಿತಿ ಏನಿತ್ತು, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಏನಿತ್ತು, ಇದೆಲ್ಲವನ್ನು ಕೂಡ ನಾವು ಆಲೋಚನೆಯನ್ನು ಮಾಡಿ ಮುಂದಕ್ಕೆ ನಾವು ಹೋಗಬೇಕಾಗ್ತದೆ. ಅಲ್ಲ, ಬೆಂಗಳೂರು ಗ್ರಾಮಾಂತರ ಜನರ ಪರಿಸ್ಥಿತಿ ಸುಧಾರಣೆ ಆಗಲಿಲ್ಲ ಅಂತ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರಿಸ್ಥಿತಿ ಸುಧಾರಣೆ. 1000 ಅಡಿ ಹೋದ್ರೂ ಕೂಡ ನೀರು ಸಿಗೋದಿಲ್ಲ. ಇವತ್ತು ಅಂತರ್ಜಲ ಕುಸಿದಿದೆ. ಅದು ಯಾಕೆ ಕುಸಿತ್ತು? ಕೆರೆಗಳು ಬತ್ತು ಹೋಗ್ತಾ ಇದಾವೆ. ಯಾರು ಜವಾಬ್ದಾರ? ವೈಮಾನಿಕ ವೈಪರೀತ್ಯದಿಂದ ಆಗಿರ್ತಕ್ಕಂಥ ಸಮಸ್ಯೆ. ಅಂದ್ರೆ ಜನ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ಕೊಳ್ಳಿ ಒಂಚೂರು. ಜನ ಬಡವರಾಗ್ತಾ ಇಲ್ಲ, ವೈಮಾನಿಕವಾದಂತ ವ್ಯತ್ಯಾಸಗಳಿಂದಾಗಿ. ಅಂದ್ರೆ ದೇವ್ರ ಮೇಲೆ ಹಾಕ್ಬಿಡ್ತೀರಾ? ದೇವ್ರ ಮೇಲೆ ಆಗ್ತಾ ಇಲ್ಲ. ದೇವ್ರ ಮೇಲೆ ಆಗ್ತಾ ಇಲ್ಲ, ಇಲ್ಲಿ ಯಾರ ಮೇಲೆ ಆಗ್ತಾ ಇಲ್ಲ. ಸ್ವಲ್ಪ ತಿಂಗಳು ಇವತ್ತು ಮಳೆ ಬರ್ತಾ ಇತ್ತು, ಆ ಮಳೆ ಬರ್ತಾ ಇಲ್ಲ. ಸಕಾಲಕ್ಕೆ ಮಳೆ ಬರಬೇಕಾದಂಥ ಪರಿಸ್ಥಿತಿನೇ ನಾವಿಲ್ಲ. ಹಿಂದಿನ ವಾಡಿಕೆಗಳೇನಿತ್ತು ಆ ವಾಡಿಕೆ ಪ್ರಕಾರ ನಮ್ಮಲ್ಲಿ ಮಳೆಗಾಲ ಸರಿಯಾಗಿ ಬರದೇ ಇರೋದ್ರಿಂದ, ಜನಸಂಖ್ಯೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ, ನಮ್ಮ ನದಿ ಮೂಲಗಳು, ನದಿ ನೀರು ಹಂಚಿಕೆ ನದಿ ಮೂಲಗಳೇನಿತ್ತು ಅದೆಲ್ಲ ಬತ್ತೋಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ಅಂತರ್ಜಲ ಕುಸಿದಿದೆ. ಮುನಿರಾಜ್ ಗೌಡ್ರೆ, DK ಸುರೇಶ್ ಅವರು ಹೇಳ್ತಾರೆ, ಇಡೀ ಕ್ಷೇತ್ರದಲ್ಲಿ ಇವತ್ತು ಏನಾದರೂ ಸಮಸ್ಯೆಗಳಿದ್ರೆ ಈ ರೀತಿ ಹಿಂದುಳಿಕೆಗೆ ಅದು ವೈಮಾನಿಕ ಕಾರಣಗಳು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅಂತರ್ಜಲ ಸಮಸ್ಯೆ ಇರ್ಬೋದು. ಇವತ್ತು ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಕೇವಲ ಗ್ರಾಮೀಣ ಭಾಗಕ್ಕೆ ಸೀಮಿತ ಆಗಿಲ್ಲ, ನಗರ ಪ್ರದೇಶದ ಕ್ಷೇತ್ರಗಳು ಕೂಡ ಸೇರ್ಕೊಂಡಿದ್ದಾವೆ. ಇವತ್ತು ರೈತರು ತಮ್ಮ ಜಮೀನುಗಳನ್ನು ಮಾರ್ಕೊಂಡು ಇವತ್ತು ಬೀದಿ ಪಾಲಾಗಿದ್ದಾರೆ. ರಿಯಲ್ ಎಸ್ಟೇಟ್ಗೆ ಜಮೀನುಗಳನ್ನು ಮಾರ್ಕೊಳ್ತಾ ಇದ್ದಾರೆ. ಕೃಷಿ ಇವತ್ತು ಬಹಳ ದೊಡ್ಡ ಗೊಂದಲ ಸಿಲುಕೊಳ್ಳೋದು, ಬಹಳ ಅತಂತ್ರ ಸ್ಥಿತಿಯಲ್ಲಿದೆ ರೈತರು, ಈ ಭಾಗದ ರೈತರು. ಹೌದು, 67 ವರ್ಷ ಸ್ವತಂತ್ರ ಬಂದರೂ ಸಹ ಕಾಂಗ್ರೆಸ್ನವರು ಅಧಿಕಾರ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅಧಿಕಾರ ನಡೆಸ್ತಾ ಇದ್ರು ಸಹ ಮೊನ್ನೆ ಸುರೇಶ್ ರವರು ಈಗ ತಾನೇ ಹೇಳಿದ್ರು, ಆರ್ಥಿಕ ಪರಿಸ್ಥಿತಿ, ಜನಸಾಮಾನ್ಯರ ಪರಿಸ್ಥಿತಿ ಹಾಗೇ ಇದೆ ಅಂತ. ಯಾರು ಹಾಗೆ ಇದೆ ಅಂತ ಹೇಳಿಲ್ಲ ನಾನು. ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿದೆ. ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀರಾ. ಆರ್ಥಿಕ ಪರಿಸ್ಥಿತಿ ಇದಕ್ಕೆ ಕಾರಣ ಯಾರು? ಒಂದು ಕಾಲದಿಂದ ನೆಹರೂರವರು ಈ ದೇಶವನ್ನ ಆಡಳಿತ ನಡೆಸಿದ್ರು.
ಇಂದಿರಾ ಗಾಂಧಿ ಅವರು ಈ ದೇಶದ ಆಡಳಿತ ನೀವು ಆಡಳಿತ ನಡೆಸಿದ್ರಲ್ಲ, ನೀವು ಒಂದ್ಸಲ ಗೆದ್ದಿದ್ರಿ ಕನಕಪುರದಲ್ಲಿ. ಹೇಳ್ತೀನಿ ಅದಕ್ಕೂ ಕೊಡ್ತೀನಿ. ರಾಜೀವ್ ಗಾಂಧಿ ಅವರು ಆಡಳಿತ ನಡೆಸಿದ್ರು, ನಮಗೆ ಸಿಕ್ಕಿದ್ದು ಒಂದು ಅವಕಾಶ. ಈ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂದ್ರು ಮಾನ್ಯ ನರೇಂದ್ರ ಮೋದಿ ಅವರು ಈಗಾಗಲೇ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಅಂತರ್ಜಲವನ್ನ ಅಲ್ಲಿ ಯಾವುದೇ ರೀತಿಯಾದಂತಹ 24 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲ, ನೀವೆಲ್ಲ ದೇವಲೋಕಗಳಾಗಿ ಏನ್ ಮಾಡ್ತೀರಾ? 24 ಗಂಟೆ ವಿದ್ಯುತ್ ಏನಾರ ಕೊಡ್ತಾ ಇತ್ತು ಅಂತ ಅಂದ್ರೆ ಈ ರಾಜ್ಯದಲ್ಲಿ ಸ್ವಲ್ಪ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆ ರಾಜ್ಯವನ್ನು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಡೆಸ್ತಾ ಇರ್ತಕ್ಕಂಥವರು ಯಾವ ಕ್ಷೇತ್ರದಲ್ಲಿ ಈ ಭಾರತದಲ್ಲಿ ಎಲ್ಲಾ ರಾಜ್ಯಗಳಿಂದ ಮುಂದಿದ್ದಾರೆ ಅಂತಕ್ಕಂಥದ್ದನ್ನ ನನ್ನ ಸ್ನೇಹಿತರು ತಿಳಿಸಬೇಕಾಗಿದೆ. ಮುನ್ರಾಜಗೌಡ್ರೆ, ನಿಮ್ಗೆ ನರೇಂದ್ರ ಮೋದಿ ಬಿಟ್ರೆ ಬೇರೆ ಅಸ್ತ್ರನೇ ಕಾಣಿಸ್ತಾ ಇಲ್ಲ. ನಿಮ್ಗೆ ನರೇಂದ್ರ ಮೋದಿ ಬೆಂಗಳೂರು ಗ್ರಾಮಾಂತರದಲ್ಲಿ ನರೇಂದ್ರ ಮೋದಿ ಏನ್ ನಡೆಯುತ್ತೆ? ಈ ದೇಶದಲ್ಲಿ ಒಂದು ಬದಲಾವಣೆ ತರಬೇಕು ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಒಂದೇನಾದ್ರೂ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಅನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಿದಾರೋ, ಯಾವೊಬ್ಬ ರೈತರು ಗುಜರಾತ್ ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ಸಚಿವರು ಈಗಾಗಲೇ ಹೇಳಿದ್ದಾರೆ, ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಆ ತರ ನಮಗೆ ಮಾದರಿ ಆಗಿರುವಂತದ್ದು ಈಗಾಗಲೇ ಹೇಳಿದ್ದಾರೆ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಿಮ್ಮದೇ ಸಂಸದರು ಇವತ್ತು ಚುನಾವಣೆಗೆ ನಿಲ್ಲದಕ್ಕೆ ತಯಾರಿಲ್ಲ. ಯಾಕೆ? ಗುಜರಾತ್ ಇದುವರೆಗೂ ಕೂಡ ಯಾವುದೇ ವಿಧವಾದಂತ ಅಭಿವೃದ್ಧಿಯನ್ನ ಕಂಡಿಲ್ಲ. ತಿಳ್ಕೋಬೇಕು. ಸ್ವತಂತ್ರ ಬಂದ್ 67 ವರ್ಷ ಆದ್ರೂ ಸಹ ಕನಕಪುರಕ್ಕಿನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಗುಜರಾತ್ನ ಇತಿಹಾಸವನ್ನ ಭಾರತೀಯ ಜನತಾ ಪಕ್ಷ ತಿಳ್ಕೋಬೇಕಾಗಿದೆ. ನಾವು ಸ್ವತಂತ್ರ ಪೂರ್ವದಿಂದ ಹಿಡಿದು ಸ್ವತಂತ್ರ ಬಂದ ನಂತರನೂ ಕೂಡ ಗುಜರಾತ್ ಮತ್ತು ನಮ್ಮ ಮಹಾರಾಷ್ಟ್ರ ಏನು ಹೊಂದಾಣಿಕೆ ಆಯಿತು, ಆ ಸಂದರ್ಭದಲ್ಲಿ ಕೂಡ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು. ರವಿಕೃಷ್ಣ ರೆಡ್ಡಿ ಅವರೇ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳಿರತಕ್ಕಂಥ ಕೇಳಿದ್ರೆ ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ನರೇಂದ್ರ ಮೋದಿ ಮತ್ತೊಂದು ಕಡೆ ವೈಮಾನಿಕತೆ, ಈ ಎರಡು ಅಂಶಗಳು ಬರ್ತಾ ಇವೆ. ನರೇಂದ್ರ ಮೋದಿ ಬಂದ್ರೆ ಸ್ವರ್ಗ ಆಗೋಗ್ಬಿಡುತ್ತೆ, ಬೆಂಗಳೂರು ಗ್ರಾಮಾಂತರ ಯಾಕೆ ಹಿಂದುಳಿದೆ ಅಂತಂದ್ರೆ ಅದು ವೈಮಾನಿಕ ಸಮಸ್ಯೆಗಳಿದೆ, ಅನೇಕ ಜನ ಅದು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ಈ ಚುನಾವಣೆ ಕೇವಲ ಇದು ಕನಕಪುರ ಅಥವಾ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಿಸಿದ್ದಲ್ಲ, ಇಡೀ ದೇಶದ ದಿಕ್ಕನ್ನೇ ಬದಲಿಸ್ತಿರುವಂತಹ ಚುನಾವಣೆ ಇದು. ಇಡೀ ದೇಶದಲ್ಲಿ ಒಂದು ಕ್ರಾಂತಿ ನಡೀತಾ ಇದೆ, ಸದ್ದಿಲ್ಲದ ಕ್ರಾಂತಿ ನಡೀತಾ ಇದೆ, ನ್ಯಾಯ ನೀತಿ ಮೌಲ್ಯಗಳ ಪರವಾಗಿ ಕ್ರಾಂತಿ ನಡೀತಾ ಇದೆ. ಪಂಪ, ರನ್ನ, ಕುವೆಂಪು, ನಮ್ಮ ನೃಪತುಂಗನಂತ ಒಬ್ಬ ರಾಜಶ್ರೀ, ಶಾಂತವೇರಿ ಗೋಪಾಲ್ಗೌಡರಿದ್ದಂತಹ ರಾಜ್ಯ ಇದು. ಇವತ್ತೇನಾಗಿದೆ, ಅಸೆಂಬ್ಲಿಗಳಲ್ಲಿ ಹೋಗ್ತಿರುವಂಥವ್ರು ಯಾರು, ಪಾರ್ಲಿಮೆಂಟ್ಗೆ ಹೋಗ್ತಿರುವಂಥವ್ರು ಯಾರು, ಅವರು ಕಾನೂನು ರಚಿಸಬೇಕು, ಕಾನೂನು ತಿದ್ದುಪಡಿಗಳು ಮಾಡಬೇಕು, ಕಾನೂನು ಅನುಷ್ಠಾನಕ್ಕೆ ತರಬೇಕು. ಆದರೆ ನಮ್ಮ ಎಷ್ಟು MLAಗಳಿಗೆ MP ಗಳಿಗೆ ಇವತ್ತು ಸರಿಯಾಗಿ ಒಂದು ಅರ್ಧ ಪೇಜ್ ಅರ್ಧ ಪ್ಯಾರ ಬರೆಯೋದಕ್ಕೂ ಆಗ್ತಾ ಇಲ್ಲ, ಬರೆಯುವಷ್ಟು ತಾಕತ್ತು ಇಲ್ಲ. ಚಂದ್ರಶೇಖರ್ ಮೂರ್ತಿ ಅವರು 6-7 ಸಲಕ್ಕೆ MP ಆಗಿದ್ರು. ಅದಾದ ನಂತರ ಬಿಜೆಪಿಯ M ಶ್ರೀನಿವಾಸ್ ಅವರಾದ್ರು, ಅದಾದ ನಂತರ ತೇಜಸ್ವಿನಿ ಆದ್ರು, ಕುಮಾರಸ್ವಾಮಿ ಅವರಾದ್ರು. ಇವರು ಯಾವತ್ತಾದ್ರೂ ಚಿತ್ತಶುದ್ಧಿಯಿಂದ ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಿದ್ರೆ ಆನೇಕಲ್ಲಿನ ಜನ ಜಮೀನುಗಳು ಕಳ್ಕೊಳ್ತಾ ಇರಲಿಲ್ಲ. ಬಿಡದಿ ಜನ ಇನ್ನೊಬ್ಬರು ಕೊಟ್ಬಿಟ್ಟು ಬೆಂಗಳೂರಿನ ಅರ್ಕಾವತಿ ನದಿಯ ಕಚಡಾ ನೀರಲ್ಲಿ ಬರ್ತಾ ಇರಲಿಲ್ಲ. ಕನಕಪುರದಲ್ಲಿ 40 ಕಿಲೋಮೀಟರ್ಗಳು ಸುಮಾರು ಕಾವೇರಿ ನದಿ ಹರಿಯುತ್ತೆ. ಈ ಕ್ಷೇತ್ರದಲ್ಲಿ ಶಿಂಷಾ ನದಿ ಇದೆ, ಅರ್ಕಾವತಿ ನದಿ ಇದೆ, ಕಾವೇರಿ ನದಿ ಇದೆ. ಎಷ್ಟು ಕೆರೆಗಳಲ್ಲಿ ಇವತ್ತು ಖಾಲಿ ಇದಾವೆ? ಎಲ್ಲಾ ಕೆರೆಗಳು ಖಾಲಿ ಇದೆ. ಅಂತರ್ಜಲ ಇಲ್ಲ, ಕೆರೆಗಳು ತುಂಬಿಸುವಂತ ಕೆಲಸನ ಯಾವ ಸರ್ಕಾರ, ಯಾವ ಪಕ್ಷ, ಯಾವ MP, ಯಾವ MLA ಮಾಡಿದ್ದಾರೆ? ಎಂಪಿಗಳು ಸದಾಶಿವನಗರದಲ್ಲಿ, JP ನಗರದಲ್ಲಿ ಇರ್ತಾರೆ ಹೊರತು ಯಾವತ್ತು ಅವ್ರ ಕ್ಷೇತ್ರಗಳಲ್ಲಿ ಹೋಗಿದ್ದಾರೆ? DK ಸುರೇಶ್ ಅವರು ವಿಚಾರಕ್ಕೆ ಬಂದಾಗ ಅವರು ನಿಜಕ್ಕೂ ಕೃತಜ್ಞರಾಗಿರ್ಬೇಕಾಗಿರೋದು, DK ಸುರೇಶ್ ಅವರು ನಿಜಕ್ಕೂ ಕೃತಜ್ಞರಾಗಿರ್ಬೇಕಾಗಿರೋದು JDS ಅವರಿಗೆ. ಕುಮಾರಸ್ವಾಮಿ ಅವರು ಗೆದ್ದಿದ್ರಿಂದ ರಾಮನಗರದಲ್ಲಿ ಒಂದ್ಸಲ ರಾಮನಗರ, ಇನ್ನೊಂದ್ಸಲ ಗ್ರಾಮಾಂತರ, ಇನ್ನೊಂದ್ಸಲ ಚಿಕ್ಕಬಳ್ಳಾಪುರ ಈ ಅವಕಾಶವಾದಿ ತನ್ನ ರಾಜಕಾರಣ ಮಾಡಿದ್ರಿಂದ ಇವತ್ತು JDS ಈ ಸಂದರ್ಭದಲ್ಲಿ ಒಂದು ನಿಮಿಷ, ನಿಮಗೆ ಜನ ಅಧಿಕಾರ ಕೊಟ್ಟರು, ಜನ ಅಧಿಕಾರ ಕೊಟ್ಟಾಗ ಅದನ್ನ ಬಿಸಾಕ್ ಕೊಡೋದಿಲ್ಲ. ನಿಮ್ಗೆ ಜನ ಹೆಂಗೆ ಅಧಿಕಾರ ಕೊಡಬೇಕು?
ಬಿಜೆಪಿಯವರು ವಾಜಪೇಯಿ 7 ದಿವಸಕ್ಕೋ 8 ದಿವಸಕ್ಕೋ ರಾಜೀನಾಮೆ ಕೊಟ್ಟರು. ಇಲ್ಲಿ ಯಡಿಯೂರಪ್ಪ ನೀವು ಹೇಳೋದಲ್ಲ, ಯಾಕೆ ನಾವೆಲ್ಲ ಬದಲಾವಣೆ ಮಾಡ್ಬಿಡ್ತೀವಿ, ನಮ್ಗೆ ಜನ ವೋಟ್ ಹಾಕಿ ಅಂತ ಹೇಳಿದ್ರೆ ಅಧಿಕಾರ ನಡೆಸಕ್ ಆಗಿಲ್ಲ ಅಲ್ಲ, ನಿಮಗೆ ಪೂರ್ಣ ಬಹುಮತ ಇದ್ರು ನೀವು ರಾಜೀನಾಮೆ ಕೊಟ್ಟಿದ್ದೀರಾ. ಕೈಲಾಗ್ತಿರೋರು ನೆಲಕ್ಕೆ ಡೊಂಕು ಅಂತ ಹೇಳಿದ್ರು ನೀವು. 48 ದಿನ ನಿಮ್ಗೆ ಅಧಿಕಾರ ನಡೆಸಕ್ ಅವಕಾಶ ಕೊಟ್ಟರು, ಮಾಡಿಲ್ಲ ನೀವು. ಬಹುಮತ ಇರಲಿಲ್ಲ. ನೀವಾಗ ವಾಜಪೇಯಿ ಅವರು ಹೇಳಿತಾ ಇದ್ದೀರಾ ನಮಗೆ ಬಹುಮತ ಇರಲಿಲ್ಲ, ನಮಗೆ ಬಹುಮತ ಇರಲಿಲ್ಲ, ರಾಜಕೀಯ ಮಾಡಿಲ್ಲ ನಾವು. ದೆಹಲಿಯಲ್ಲಿ ಯಾಕೆ ಮಾಡಲಿಲ್ಲ ಅವರು? ಬಿಜೆಪಿ ಅವರು ತುಚ್ಛವಾದ ಕೆಲಸ ಮಾಡಿ ಕಾಂಗ್ರೆಸ್ ಅವ್ರ ಜೊತೆ ಶಾಮೀಲಾಗಿ ಅಲ್ಲಿಗೆ ದೇಶದಲ್ಲಿ ಎಲ್ಲಾದ್ರೂ ಬಿಜೆಪಿ ಕಾಂಗ್ರೆಸ್ ಒಂದಾಗಿರೋದು ನೋಡಿದೀರಾ? ಮತ್ತೆ ಜೆಡಿಎಸ್ ಒಂದೇ ನಾಡಿನ ಮುಖಗಳು ಭ್ರಷ್ಟಾಚಾರದಲ್ಲಿ ದೇಶಕ್ಕೆ ಇವತ್ತು ಬೇಕಾಗಿರೋದು ನ್ಯಾಯವಂತ. ನೀವು ಅವ್ರ ಜೊತೆಗೆ ಸಪೋರ್ಟ್ ಮಾಡಿದ್ರು ದೆಹಲಿಯಲ್ಲಿ. ನಾವು ಒಂದು ಬದಲಾವಣೆಯನ್ನ ತಂದಂತ ಜನಾಭಿಪ್ರಾಯವನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಒಂದು ಹೊಸ ಪಕ್ಷ ಏನಾದ್ರೂ ಒಂದು ಬದಲಾವಣೆಯನ್ನ ತರಬಹುದೇನೋ, ಆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವ್ರೇನಾದ್ರೂ ಮಾಡ್ತಾರೇನೋ ಅಂತಕ್ಕಂಥ ಒಂದು ದೂರದ ದೃಷ್ಟಿಯಿಂದ ನಾವೆಲ್ಲವನ್ನು ಕೂಡ ಬದಿಗಿಟ್ಟು ನಾವು ಅವರಿಗೆ ಬೆಂಬಲವನ್ನ ಸೂಚಿಸಿದ್ವಿ. ಈಗ ನಿಮ್ಮನ್ನೇ ಅವರು ಭ್ರಷ್ಟರು ಅಂತ ಹೇಳಿದ್ದಾರೆ. ಅವ್ರಿಗೆ ಆರೋಪ ಮಾಡೋದೊಂದು ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಅವ್ರಿಗೆ ಆರೋಪವನ್ನು ಮಾಡೋದ್ ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಅವ್ರಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಅವ್ರಿಗೆ ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಈ ದೇಶದ ಸಂಸ್ಕೃತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಅರ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈ ದೇಶದಲ್ಲಿ ಎಷ್ಟು ಯಾವ್ಯಾವ ಪ್ರದೇಶದಲ್ಲಿ ಯಾವ ಜಾತಿಯ ಜನ ಇದ್ದಾರೆ, ಯಾವ್ಯಾವ ವರ್ಗದ ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಒಂದನ್ನ ಮಾತ್ರ ಅವರು ದೆಹಲಿಯಲ್ಲೇ ಕುಳಿತುಕೊಂಡು ಅವ್ರೇನೋ ಒಂದು ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತಿನ ಒಂದು ವಿಚಾರಗಳನ್ನ ಅಣ್ಣಾ ಹಜಾರೆ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಅಧಿಕಾರಕ್ಕೆ ಬಂದ್ರೆ ಹೊರತು ಯಾವುದೇ ಒಂದು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದೇವೆ, ಹೋರಾಟವನ್ನ ಮಾಡಿದ್ದೇವೆ. ನೀವು ಸಹಕಾರ ಕೊಟ್ಟಿದ್ರಿಂದ ಅವ್ರ ಅಧಿಕಾರಕ್ಕೆ ಬಂದ್ರು, ಇಲ್ಲ ಅಂದ್ರೆ ಅವ್ರು ಬರ್ತಾ ಇರ್ಲಿಲ್ಲ. ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ರವಿಕೃಷ್ಣ ರೆಡ್ಡಿ ಅವರೇ, ನೀವೇನ್ ಹೇಳಿದ್ರೆ ನಾವು ಪವಿತ್ರ ಗಂಗಾ, ನಾವ್ ಯಾರ ಜೊತೆಗೂ ಸೇರಿ ಮಲಿನ ಆಗಲ್ಲ ಅಂತ ಹೇಳಿದ್ರಿ. ಅದೇ ಅಲ್ಲ, ಮತ್ತೆ ಕಾಂಗ್ರೆಸ್ ಬೆಂಬಲ ಸರ್ಕಾರ ಮಾಡಿದ್ರೆ ನೀವು. ಕಾಂಗ್ರೆಸ್ ಒಂದೇ ಅಲ್ಲ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೆಡಿಯು ಪಕ್ಷೇತರು ಎಲ್ಲ ಕೊಟ್ರು. ಯಾಕೆ ಕೊಟ್ರು? ಇಡೀ ದೇಶದ ಜನ ಅವತ್ತು ಆಪರೇಷನ್ ಕಮಲ ಮಾಡಿದ್ರೆ ನಮಗೆ ಲೋಕಸಭೆಯಲ್ಲಿ ಪಂಗನಾಮ ಹೇಳ್ತಾರೆ ಈ ದೇಶದ ಜನ ಅಂತ ಹೇಳಿ ಬಿಜೆಪಿ ಈಗ ಡಿ ಕೆ ಸುರೇಶ್ ಅವರ ಆರೋಪಗಳು ಡಿ ಕೆ ಸುರೇಶ್ ಅವರು ಹೇಳಿದ್ರು ಆರೋಪಗಳು ಮಾಡಿದ್ರೆ ಬೇರೆ ವಿಚಾರ ಗೊತ್ತಿಲ್ಲ ಅಂತ. 2G ಹಗರಣದ ಬಗ್ಗೆ ಮಾಡಿದ್ರೆ ಆರೋಪನ, ಡಿನೋಟಿಫಿಕೇಶನ್ ಬಗ್ಗೆ ಮಾಡಿದ್ರೆ ಆರೋಪನ. ನಾವು ಹಾಗಾದ್ರೆ ಇವರೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇರ್ಲಿ, ನಾವು ಮಾತಾಡಬಾರ್ದು, ಇವರೇ ಪ್ರಾಮಾಣಿಕರು. ಹಾಗಾಗಿನೇ ದೇಶದಲ್ಲಿ ಇವತ್ತು ಕ್ರಾಂತಿ ಆಗ್ತಾ ಇರೋದು. ಇವರು ಯಾವತ್ತು ಕಾಂಗ್ರೆಸ್ ಅವರು ಬಿಜೆಪಿ ಅಧ್ಯಕ್ಷರು ಅವ್ರ ಮನೆಯಲ್ಲಿ ನೋಟಿಸ್ ಮಿಷಿನ್ ಇಟ್ಕೊಂಡಿದ್ರು. ಬಿಜೆಪಿಯ ಮುಖ್ಯಮಂತ್ರಿ ನೇರವಾಗಿ ನಡ್ಬೇಕಾದ್ರೆ ಎಲ್ಲಿ ಇದಕ್ಕೆ ಜೈಲಿಗೆ ಹೋಗ್ತೀನಿ ಪರಪ್ಪಗಾರ, ನನಗೆ ರಾಜೀನಾಮೆ ಕೇಳಬೇಡಿ ಅಂತ ಹೇಳಿದ್ರು. ಇದೇ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಯಾವತ್ತಾದ್ರೂ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿ ನೋಡಿದ್ದೀರಾ? ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಡಿನೋಟಿಫಿಕೇಶನ್ ಯಡಿಯೂರಪ್ಪನವ್ರ ಕಡೆಯಿಂದ ಆಗಿತ್ತು. ನೀವು ಡಿನೋಟಿಫಿಕೇಶನ್ ಮಾತಾಡುವಂತದ್ದಲ್ಲ. ನಿಮಗೆ ಏನ್ ಗೊತ್ತಿದೆ ಡಿನೋಟಿಫಿಕೇಶನ್ ವಿಚಾರಗಳು? ನಿಮ್ಗೇನ್ ಗೊತ್ತಿದೆ? ಕಾನೂನು, ಈ ದೇಶದ ಕಾನೂನು ಬಗ್ಗೆ ನಿಮ್ಗೆ ಏನಾದ್ರು ಅರಿವಿದ್ರೆ ಡಿನೋಟಿಫಿಕೇಶನ್ ಬಗ್ಗೆ, ಈ ದೇಶದ ಕಾನೂನಿನ ಬಗ್ಗೆ, ಯಡಿಯೂರಪ್ಪ ಮತ್ತು ದೇಶದ ಕಾನೂನಿನ ಬಗ್ಗೆ ಡಿನೋಟಿಫಿಕೇಶನ್ ಮಾತಾಡಿ. ನಾನು ಒಂದು ಕೇಸ್ ಹಾಕಿದ್ದೀನಿ. ಡಿನೋಟಿಫಿಕೇಶನ್ ಹಗರಣವನ್ನ ಹುಟ್ಟುಹಾಕಿರ್ತಕ್ಕಂಥ ಒಂದು ಕಾನೂನಿದೆ, ಅದು ಫೈನಲ್ ಆರ್ಡರ್. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಜಮೀನನ್ನು ಒಡೆಯ ಯಾವನಿರ್ತಾನೆ ರೈತ ಅವನು ಕೊಡಕ್ ಆಗೋದೇ ಇಲ್ಲ. ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬರ್ತಾ ಇರುವಂತ ಹಣದ ಮೂಲ ಯಾವುದು? ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ. ಕಪ್ಪಣ